ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಪನ್ನೀರ್ ಮಟರ್ ಮಸಾಲ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. 200 ಗ್ರಾಮ್ ಪನ್ನೀರು, ಒಂದು 200 ಗ್ರಾಮ್ ಹಸಿ ಬಟಾಣಿ, ಒಗ್ಗರಣೆಗೆ ಒಂದು ಈರುಳ್ಳಿ, ಕೊತ್ತಂಬರಿ, ಒಂದು 15 to 20 ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಒಂದು 3, ಒಂದೆರಡು ಟೊಮೊಟೊ, ಈರುಳ್ಳಿ ಒಂದು, ಮತ್ತು ಒಂದು ಬೇ ಲೀವ್ಸ್ ಪಲಾವ್ ಎಲೆ, ಒಂದೆರಡು ಯಾಲಕ್ಕಿ, ಒಂದೆರಡು ಲವಂಗ, ಒಂದು ಚಕ್ರ ಮಗು ತೊಗೊಂಡಿದ್ದೀನಿ, ಒಂದು 6 ಮೆಣಸು, ಸ್ವಲ್ಪ ಸೊಂಪು, ಒಂದು 5-6 ಲವಂಗ, ತುಪ್ಪ, ಗರಂ ಮಸಾಲ, ಧನಿಯಾ ಪೌಡರು, ಟರ್ಮರಿಕ್ ಪೌಡರು, ಡ್ರೈ ಚಿಲ್ಲಿ ಪೌಡರು, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ಇಷ್ಟು ಬೇಕಾಗಿರುವ ಸಾಮಗ್ರಿಗಳು. ಆಯಿಲು ತುಪ್ಪ ಹಾಕಿಬಿಟ್ಟು ನೀಟಾಗಿ ನಾವು ಫಸ್ಟು ಮಸಾಲೆ ಐಟಮನ್ನು ಉರಿಬೇಕಾಗುತ್ತೆ. ಈಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಈಗ ನಾವು ಇಟ್ಟಿರೋ ಇದೆಲ್ಲವನ್ನು ಫ್ರೈ ಮಾಡ್ಕೊಂಡು ಬರಬೇಕಾಗುತ್ತೆ. ಬೇ ಲೀವ್ಸು, ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, ಆಮೇಲೆ ಈರುಳ್ಳಿ ಹಾಕೋಬೇಕು. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬೆಂದಿದೆ. ಈ ಟೈಮ್ನಲ್ಲಿ ನಾವು ಗೋಡಂಬಿಯನ್ನು ಸೇರಿಸ್ಕೊಳ್ಳೋಣ. ಟೊಮೊಟೊವನ್ನು ಸೇರಿಸ್ಕೋಬೇಕಾಗುತ್ತೆ. ಮೆತ್ತಗಾಗಿದೆ. ಈಗ ನಾವು ಇದು ಟರ್ನ್ ಆಫ್ ಮಾಡಿಬಿಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ಈಗ ಮಸಾಲೆ ರೆಡಿಯಾಗಿದೆ. ನಾನು ಒಗ್ಗರಣೆಗೆ ಆಲ್ರೆಡಿ ಪ್ಯಾನ್ ಇಟ್ಟಿದ್ದೀನಿ. ನಾನು ಇದರಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೋಬೇಕಾಗುತ್ತೆ. ಈರುಳ್ಳಿಯನ್ನು ಹಾಕ್ಕೋಬೇಕಾಗುತ್ತೆ. ಈರುಳ್ಳಿ ಬ್ರೌನ್ ಆಗಿದೆ. ಡ್ರೈ ಚಿಲ್ಲಿ ಪೌಡರ್ ಹಾಕ್ಕೋಬೇಕಾಗುತ್ತೆ. 1-1.5 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಟರ್ಮರಿಕ್ ಪೌಡರು, 1/2 ಸ್ಪೂನು ಗರಂ ಮಸಾಲ, 1 ಸ್ಪೂನು ಕೊರಿಯಂಡರ್ ಪೌಡರು. ಇಷ್ಟನ್ನು ನಾವು ಸಿಮ್ಮಲ್ಲಿ ಇಡಬೇಕಾಗುತ್ತೆ. ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ನೀರನ್ನು ಹಾಕ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ಇದರಲ್ಲಿ ನಾವು ಈಗ ಪನ್ನೀರ್ ಹಾಕ್ಕೋಬೇಕು. ಮತ್ತು ಹಸಿ ಬಟಾಣಿ, ನಾವು ಇಟ್ಟಿರುವ ಹಸಿ ಬಟಾಣಿಯನ್ನು ಹಾಕ್ಬಿಟ್ಟು ಮಿಕ್ಸ್ ಕೊಡಬೇಕಾಗುತ್ತೆ. ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 5-10 ಮಿನಿಟ್ಸು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಕೂಡ ಮೇಲ್ಗಡೆ ಹಾಕ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಬರೋಣ.
ಸ್ವಲ್ಪ ಕಮ್ಮಿ ಉರಿಯಲ್ಲೇ ಬೇಯಿಸ್ಕೊಂಡಿದ್ವಿ. ಯಾಕಂದರೆ ನಾವು ಗೋಡಂಬಿ ಹಾಕಿದ್ರಿಂದ ತಳ ಬೇಗ ಹಿಡಿಯುತ್ತೆ. ಸೊ ನಾವು ಕಮ್ಮಿ ಉರಿಯಲ್ಲಿ ಬೇಯಿಸಿದ್ವಿ. ಈಗ ಪನ್ನೀರ್ ಮಟರ್ ಮಸಾಲ ರೆಡಿಯಾಗಿದೆ. ಈಗ ನಾನು ಅದಕ್ಕೋಸ್ಕರ ಕಾಂಬಿನೇಷನಿಗಂತ ಚಪಾತಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಚಪಾತಿ ಜೊತೆಗೆ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಈಗ ಪನ್ನೀರ್ ಮಟರ್ ಮಸಾಲ ಕರಿ ಚಪಾತಿಯೊಂದಿಗೆ ರೆಡಿಯಾಗಿದೆ.